ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ನಾನು ಕೂಡ. ಸ್ನೇಹಿತರೆ, ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೈಡೇ ಮಾರ್ನಿಂಗ್ ವ್ಲಾಗ್ ಇದು. ನಾನು ಬೆಳಗ್ಗೆ 5:15 ಆಗಿತ್ತು ನಾನು ಎದ್ದಾಗ. ಬೇಗ ಏಳಬೇಕು ಅಂತ ಮಲ್ಕೊಂಡಿದ್ದೆ, ಎಚ್ಚರನೇ ಆಗಿಲ್ಲ ಫ್ರೆಂಡ್ಸ್. ಹಾಗೆ ಮಲಗಿಬಿಟ್ಟಿದ್ದೀನಿ. ಬಟ್ ನೈಟೇ ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸ ಮಾಡಿ ಮಲಗಿದ್ದು. ಅಷ್ಟೇನು ಗಡಿಬಿಡಿ ಆಗಲ್ಲ, ಬಟ್ ಆಲ್ಮೋಸ್ಟ್ ಆಲ್ ಕೆಲಸ ಆಗಿದೆ. ನೈಟೇ ಕೆಲಸ ಕ್ಲೀನ್ ಎಲ್ಲ ಮಾಡಿಕೊಂಡು ಮಲಗಿದ್ದು ನಾನು ಮತ್ತು ನಮ್ಮ ಮಮ್ಮಿ. ಇವಾಗ ನೀರು ಕಾಸಕ್ಕಂತ ಇಟ್ಬಿಟ್ಟು ಹೊರಗಡೆ ಹೋಗಿ ಫಟಾಫಟ್ ಅಂಥೇಳಿ ಕ್ಲೀನಿಂಗ್ ಮಾಡಿಕೊಂಡು ಬಾಗಿಲು ಪೂಜೆನೂ ಮಾಡಿಕೊಂಡು ಮತ್ತು ರಂಗೋಲಿ ಹಾಕಿ ಫಟಾಫಟ ಕೆಲಸ ಮುಗಿಸ್ಕೊಂಡು ಒಳಗಡೆ ಬರಬೇಕು, ಪೂಜೆ ಮಾಡಬೇಕು, ಅಡುಗೆ ಮಾಡಬೇಕು. ಮಗ ಸ್ಕೂಲಿಗೆ ಹೋಗ್ತಾನೆ. ಸೊ ಈ ವ್ಲಾಗಲ್ಲಿ ನನ್ನ ಮಾರ್ನಿಂಗ್ ರೊಟೀನ್ ಆ್ಯಸ್ ಯೂಸ್ವಲ್ ನೀವು ನೋಡಿದ್ದೀರಾ ನನ್ನ ಹಿಂದಿನ ವ್ಲಾಗಲ್ಲಿ. ಅಗೇನ್ ಈ ಫ್ರೈಡೇ ವ್ಲಾಗಲ್ಲಿ ಏನೇನೆಲ್ಲ ಆಗುತ್ತೆ, ಏನೇನೆಲ್ಲ ನಡೆಯುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಕಮೆಂಟು ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲು ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು. ಇವಾಗ ನೀರು ಹಾಕಿ ಬಾಗಿಲು ಪೂಜೆ ಅರಿಶಿನ ಹಚ್ಚಿ ಬಾಗಿಲು ಪೂಜೆನ ಸ್ಟಾರ್ಟ್ ಮಾಡೋದು ನಾನು ಡೈಲಿ. ಅರಿಶಿನದಿಂದನೇ ನಮ್ಮ ಬಾಗಿಲು ಪೂಜೆ ಸ್ಟಾರ್ಟ್ ಆಗುತ್ತೆ. ಬೇರೆಯವರು ಬೇರೆ ಬೇರೆ ರೀತಿ ಮಾಡ್ತಾರೆ, ಒಂದೊಂದು ಥರ ಮಾಡ್ತಾರೆ. ಕೆಲವೊಬ್ಬರು ಅರಿಶಿನ ಹಚ್ಚಲ್ಲ, ಹಾಗೆ ಪೂಜೆ ಮಾಡ್ತಾರೆ. ಕೆಲವು ಪೂಜೆ ಮಾಡೋದಿಲ್ಲ, ಹಾಗೆ ರಂಗೋಲಿ ಹಾಕ್ತಾರೆ. ಒಬ್ಬೊಬ್ಬರು ಒಂದೊಂದು ರೂಢಿ ಇರುತ್ತೆ. ಬಾಗಿಲು ಪೂಜೆ ಮಾಡುವಾಗ ಬಾಗಿಲು ಪೂಜೆ ಮಾಡ್ತಾರೆ. ಒಂದೊಂದು ರೂಢಿ, ಒಬ್ಬೊಬ್ಬರಿಗೆ ಒಂದೊಂದು ರೂಢಿ. ಬಾಗಿಲಿಗೂ ರಂಗೋಲಿ ಹಾಕ್ಕೊಂಡು ಮತ್ತು ಬಾಗಿಲು ಮುಂದೆನೇ ರಂಗೋಲಿ ಹಾಕಿ ನನ್ನ ಡೇ ಸ್ಟಾರ್ಟ್ ಮಾಡಿದ್ದು. ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಂಡಿಟ್ಟಿರೋದ್ರಿಂದ ನನಗೆ ಈಸಿ ಆಯಿತು ಕೆಲಸ. ಸ್ವಲ್ಪ ಲೇಟಾಗಿದ್ರೂ ಏನೂ ತೊಂದರೆ ಆಗಲಿಲ್ಲ. ನನ್ನ ಮಗನ ಸ್ಕೂಲಿಗೆ ಕಳಿಸ್ಬೇಕಲ್ವ, ಅದಕ್ಕೆ ಅರ್ಧ ಲೇಟ್ ಆಗಿಬಿಡುತ್ತೆ ನನಗೆ ಎಲ್ಲ ಕೆಲಸನೂ. ಇಲ್ಲ ಅಂತಂದರೆ ಕಂಟಿನ್ಯೂಟಿ ಇತ್ತಿತ್ತಂದರೆ ಸೊ ಫಟಾಫಟ್ ಅಂತ ಬೆಳಗ್ಗೆನೇ ಕೆಲಸ ಮುಗಿದ್ಬಿಡುತ್ತೆ. ಮಿಡಲಲ್ಲಿ ನನ್ನ ಮಗನೂ ರೆಡಿ ಮಾಡಬೇಕು, ಸ್ಕೂಲಿಗೆ ಬಿಟ್ಟು ಬರಬೇಕು. ಸ್ಕೂಲಿಗೆ ಹೋಗಿ ಅವನಿಗೆ ಸೊ ಕೆಲಸ ಸ್ವಲ್ಪ ಸ್ಲೋ ಹೋಗುತ್ತೆ ಬೆಳಗ್ಗೆ. ಇನ್ನೊಂದು ಏನಂತಂದರೆ ಮಾರ್ನಿಂಗ್ ಟೈಮ್ ಹೆಂಗೆ ಹೋಗುತ್ತೆ ಅಂತ ಗೊತ್ತೇ ಆಗೋಲ್ಲ. ಹಿಂಗೆ ಕೆಲಸ ಮಾಡೋಷ್ಟರಲ್ಲಿ ಹಿಂಗೆ ಹೋಗಿಬಿಟ್ಟಿರುತ್ತೆ ಫಟ್ ಅಂಥೇಳಿ. ಅದೇನೋ ಗೊತ್ತಿಲ್ಲ, ಬಟ್ ಎಲ್ಲರಿಗೂ ಹೀಗೆ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಮಾತ್ರ ಹಿಂಗೆ ಹೋಗುತ್ತೆ ಟೈಮ್. ಅಂದರೆ ಈ ಎಲ್ಲ ಕೆಲಸ ಮುಗೋಷ್ಟರಲ್ಲಿ 8:30 ಆಗಿಬಿಟ್ಟಿರುತ್ತೆ. ನನ್ನ ಮಗನ ರೆಡಿ ಮಾಡು, ತಿನ್ನಿಸು, ಅವನಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡು, ಅದಿದ್ದು ಮಾಡಿ 8:30 ಆಗೇ ಬಿಟ್ಟಿರುತ್ತೆ. ಅವ್ನು ಬಿಟ್ಟು ಬರೋಷ್ಟರಲ್ಲಿ 9 ಆಗಿಬಿಡುತ್ತೆ. 9 ಬಂದು ನನ್ನ ಚಿಕ್ಕ ಮಗನಿಗೂ ಸ್ವಲ್ಪ ರೆಡಿ ಮಾಡಿ ಅವನಿಗೂ ತಿನ್ನಿಸಿ ಮಿಕ್ಕಿರೋ ಕೆಲಸ ಮಾಡ್ಕೊಳ್ಳೋಷ್ಟರಲ್ಲಿ 10 ಆಗೇ ಬಿಡುತ್ತೆ. ಒಂದು 10 ನಿಮಿಷ ಅಷ್ಟೇ, 10 ನಿಮಿಷ ಅಂತಲೇ ಹೇಳ್ಬೋದು. ಒಂದು 3-4 ಅವರ್ಸ್, ಒಂದು 10 ನಿಮಿಷ ಅನ್ನೋ ಥರ ಫಟ ಅಂತ ಹೋಗಿಬಿಡುತ್ತೆ. ಅದು ಹೇಗಂತಲೇ ಗೊತ್ತಾಗಲ್ಲ. ರಂಗೋಲಿ ಹಾಕೋದನ್ನು ನಾನು ತೋರಿಸಲ್ಲ. ಇದು ನಾರ್ಮಲ್ಲಾಗಿ ನಾನು ಈ ರಂಗೋಲಿನ ವ್ಲಾಗಲ್ಲಿ ತೋರಿಸಿದ್ದೀನಿ. ಅದಕ್ಕೆ ಸ್ವಲ್ಪ ಫ್ರೀ ಹ್ಯಾಂಡ್ ಥರ ಮಾಡಿಕೊಂಡು ಈ ಥರ ನನ್ನ ರಂಗೋಲಿ ರೆಡಿ ಆಯಿತು. ನಾನು ಫ್ರೈಡೇ ಮತ್ತು ಟ್ಯೂಸ್ಡೇ ಈ ರಂಗೋಲಿನೇ ಹಾಕೋದು. ಅಷ್ಟದಳ ಅಂತ ಹೇಳ್ತಾರಲ್ವ, ಈ ರಂಗೋಲಿ ಬಿಟ್ಟು ನಾನು ಬೇರೆ ಯಾವ ರಂಗೋಲಿನೂ ಹಾಕಲ್ಲ. ಮಂಗಳವಾರ ಮತ್ತು ಶುಕ್ರವಾರ ದಿನ ನನಗಿಷ್ಟ ಈ ರಂಗೋಲಿ ಅಂದರೆ, ಅದಕ್ಕೆ ನಾನು ಆಲ್ಮೋಸ್ಟ್ ಆಲ್ ಇದನ್ನೇ ಹಾಕ್ತೀನಿ. ತುಳಸಿ ಕಟ್ಟೆ ಮುಂದೆನೂ ರಂಗೋಲಿ ಆಯಿತು, ಹೊಸ್ತಿಲ ಮುಂದೆನೂ ರಂಗೋಲಿ ಆಯಿತು. ನನಗೆ ಬಂದಿರೋ ಥರ ಸಿಂಪಲ್ಲಾಗಿ ರಂಗೋಲಿ ಎಲ್ಲ ಬಿಡಿಸ್ಕೊಂಡು ಒಳಗಡೆ ಬಂದಾಯಿತು. ಅಷ್ಟೊತ್ತಿಗೆ 6 ಆಗಿಬಿಟ್ಟಿತ್ತು. ಎಲ್ಲ ಹೊರಗಡೆ ಕೆಲಸ ಮುಗಿಸ್ತು 6 ಆಗಿತ್ತು. ಈ ಕಡೆ ನೀರೂ ಕಾಯ್ತಾ ಇತ್ತು ಸ್ನಾನಕ್ಕೋಸ್ಕರ. ಇದು ಬಂದುಬಿಟ್ಟು ನನ್ನ ಮಗನಿಗೆ ದೃಷ್ಟಿ ತೆಗ್ದಿರೋದು, ಅದನ್ನು ಹೊರಗಡೆ ಹಾಕಿ ಕ್ಲೀನ್ ಮಾಡಬೇಕಿವಾಗ. ಅದಕ್ಕಿಂತ ಮುಂಚೆ ಫಸ್ಟು ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಬಿಡೋಣ. ನೈಟು ಜೋಡಿಸ್ಲಿಕ್ಕೆ ಆಗಲಿಲ್ಲ, ಹಾಗೆ ತೊಳೆದು ಇಟ್ಟು ಮಲಗಿಬಿಟ್ವಿ. ನನ್ನ ಮಗ ಯಾಕೋ ಚಿಕ್ಕವನು ಹಠ ಮಾಡ್ತಿದ್ದಂಥೇಳಿ ಹಾಗೆ ಮಲಗಿಬಿಟ್ಟೆ ನಾನು. ಪಾತ್ರೆಯಲ್ಲಿ ಹಂಗೈತಿ. ಇವಾಗ ಅದನ್ನೆಲ್ಲ ಸೆಲ್ಫ್ಗೆ ಜೋಡಿಸ್ಕೊಂಡು ದೃಷ್ಟಿ ತೆಗ್ದಿರೋದನ್ನು ಅದನ್ನು ಹೊರಗಡೆ ಹಾಕಿ ತೊಳ್ಕೊಂಡು ಬಂದು ಒಳಗಡೆ ಇಟ್ಟಾಯಿತು. ನೋಡ್ಬೋದು ರಾತ್ರಿ ಮಿಕ್ಕಿರೋದೆಲ್ಲ ರೈಸು, ಸಾಂಬಾರು ಮತ್ತು ನನ್ನ ಮಗನಿಗೆ
ಸ್ವಲ್ಪ ಬಾದಾಮಿ ನೆನೆ ಹಾಕಿರ್ತೀನಿ ಡೈಲಿ ನಾನು. ಅದನ್ನು ಸೈಡ್ಗೆ ಇಟ್ಕೊಂಡು ಈಗ ಫಟಾಫಟ್ ಅಂತ ಪೂಜೆ ಅದು ಗ್ಯಾಸ್ ಸ್ಟವ್ದು ಪೂಜೆ ಮತ್ತು ಮನೆ ತೊಳ್ಕೊಂಡೆ ನಾನು. ಅದು ಮುಗಿಸ್ಕೊಂಡು ಬಂದು ಒಳಗಡೆ ಇಷ್ಟು ಕೆಲಸ ಮಾಡಿಕೊಂಡೆ. ನೋಡ್ಬೋದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಸ್ಟವ್ನು ಅದನ್ನು ಒರೆಸಿ ಅದನ್ನು ಪೂಜೆ ಮಾಡಿಕೊಂಡು ಹೊರಗಡೆ ನೋಡೋಷ್ಟರಲ್ಲೇ ಬೆಳಕೆ ಆಗಿತ್ತು. ನೋಡಿ ಎಷ್ಟು ಬೇಗ ಬೆಳಕಾಗ್ಬಿಟ್ಟಿದೆ. ಎಲ್ಲ ಒಳಗಡೆ ಕೆಲಸ ಮುಗಿಸಿ ನಂದು ಸ್ನಾನ ಆಗಬೇಕು. ಈಗ ಫಟಾಫಟ್ ಅಂತ ಸ್ನಾನಕ್ಕೆ ಹೋಗೋಕ್ಕಿಂತ ಮೊದಲು ಸ್ವಲ್ಪ ಹೆಸರು ಕಾಳನ್ನು ಕುದಿಯೋಕ್ಕಂತ ಇಟ್ಬಿಟ್ರೆ ಇಲ್ಲಿ ಕಡೆ ಹೆಸರು ಕಾಳು ಕುದಿಯುತ್ತೆ, ಆ ಕಡೆ ನನ್ನ ಕೆಲಸನೂ ಆಗುತ್ತೆ ಅಂಥೇಳಿ ಫಸ್ಟು ಕುಕ್ಕರ್ನ ವಿಸಿಲ್ ಹಾಕೋಕ್ಕಂಥೇಳಿ ಸ್ಟವ್ ಮೇಲೆ ಇಟ್ಟು ಸ್ನಾನಕ್ಕೆ ಹೊರಟಾಯಿತು. ಸ್ನಾನನೂ ಈ ಕಡೆ ನಂದು ಸ್ನಾನನೂ ಆಗುತ್ತೆ, ಈ ಕಡೆ ಕುಕ್ಕರ್ದು ವಿಸಿಲು ಆಗುತ್ತೆ. ಎಟ್ ಎ ಟೈಮ್ 2 ಕೆಲಸ ಆಗುತ್ತೆ ಅಂಥೇಳಿ ಅದನ್ನು ಇಟ್ಬಿಟ್ಟು ನಾನು ಸ್ನಾನಕ್ಕೆ ಹೋದೆ. ಸ್ನಾನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ವಿಸಿಲು ಆಗಿರುತ್ತೆ. ಅಷ್ಟೊತ್ತಿಗೆ ನನ್ನ ಸ್ನಾನನೂ ಮುಗೀತು. ಇವಾಗ ದೇವ್ರದ್ದು ಏನೇನು ಪೂಜಾ ಸಾಮಾನುಗಳು ಬರುತ್ತಲ್ಲ ಅವನ್ನೆಲ್ಲ ತೊಳೆದಿಟ್ಬಿಟ್ರೆ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬಂದು ಆಮೇಲೆ ಮುಂದಿನ ಕೆಲಸ ನಾವು ಮಾಡ್ಕೋಬೋದು. ಅಷ್ಟೊತ್ತಿಗೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮುಂದೆ ಎಲ್ಲ ಪೂಜಾ ಸಾಮಾನುಗಳು ತೊಳೆದಿಟ್ಟು ಈ ಕಡೆ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಫಟಾಫಟ ಅಂಥೇಳಿ. ಈ ಕಡೆ ನಾನು ಟೀನೂ ಇಟ್ಕೊಂಡಿದ್ದೆ, ಈ ಕಡೆ ನನ್ನ ಹೆಸರು ಕಾಳು ಕುದ್ದಿದೆ. ಸೊ ಇವತ್ತು ನನ್ನ ಮಗನ ಬಾಕ್ಸ್ಗೆ ಹೆಸರು ಕಾಳು ಪಲ್ಯ ಮತ್ತು ಬದನೆಕಾಯಿ ಪಲ್ಯ ಅಂದರೆ ಮುಳಗಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಕಟ್ಟಬೇಕಂಥೇಳಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಮೇಲಿನ ಪಲ್ಯ ಎಲ್ಲ ನಾನೇ ಮಾಡೋದು. ಮೇಲಿಂದೆಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಮತ್ತು ನನ್ನ ಮಗ ಎದ್ದೇಳ್ತಾರೆ. ರೊಟ್ಟಿ ಅದನ್ನು ನನಗೆ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ, ಸೊ ಮಮ್ಮಿನೇ ರೊಟ್ಟಿ ಎಲ್ಲ ಮಾಡ್ತಾರೆ. ನಾನು ಫಟಾಫಟ್ ಅಂಥೇಳಿ 2 ಥರದ ಪಲ್ಯ ಅದು ಮಾಡಿಕೊಂಡು ರೆಡಿ ಮಾಡಿಟ್ಟು ಅವನ್ನ ರೆಡಿ ಮಾಡೋದಕ್ಕೆ ಹೋಗ್ತೀನಿ. ಅಷ್ಟೊತ್ತಿಗೆ ಮಮ್ಮಿ ಬಂದು ರೊಟ್ಟಿ ಮಾಡ್ತಾರೆ. ಸಿಂಪಲ್ಲಾಗಿ ಸಬ್ಬಸ್ಗೆ ಸೊಪ್ಪನ್ನ ನೈಟೇ ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ತೊಳ್ಕೊಂಡು ಇಟ್ಕೊಂಡೆ. ಅದಕ್ಕೆ ನಾರ್ಮಲ್ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಅದನ್ನು ತೊಗೊಂಡು ಫಟಾಫಟ್ ಅಂಥೇಳಿ ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಒಗ್ಗರಣೆ ಸ್ಟಾರ್ಟ್ ಮಾಡಿಕೊಂಡು ಇದನ್ನು ನಾನು ರೆಸಿಪಿ ತೋರಿಸಿದ್ದೀನಿ ನನ್ನ ವ್ಲಾಗಲ್ಲಿ, ಬೇಕಂದ್ರೆ ಚೆಕ್ ಮಾಡ್ಕೋಬೋದು ನನ್ನ ವ್ಲಾಗಲ್ಲಿ. ಸಬ್ಬಸ್ಗೆ ಪಲ್ಯ ಅಂಥೇಳಿ ತುಂಬಾ ಹೆಲ್ದಿ ರೆಸಿಪಿ ಇದು. ಅವ್ನ ಬಾಕ್ಸ್ಗೆ ಇದನ್ನೇ ಮಾಡಿಕಟ್ಟೋಣ ಅಂಥೇಳಿ ಇವತ್ತು ಮಾಡ್ತಾಯಿರೋದು. ಈ ಕಡೆ ಪಲ್ಯನೂ ರೆಡಿ ಆಗ್ತಾಯಿದೆ. ಮತ್ತು ನಾವು ಸೊಪ್ಪಿನ ಪಲ್ಯ ಮಾಡಿದರೆ ಯಾವುದಾದ್ರು ಒಂದು ಕಾಳು ಪಲ್ಯ ಮಾಡಿದರೆ ಯಾವುದಾದ್ರೂ ಒಂದು ಸೊಪ್ಪಿನ ಪಲ್ಯ ಮಾಡ್ತೀವಿ. ಇಲ್ಲಿ ಹೆಸರು ಕಾಳು ಪಲ್ಯ ಮಾಡಿದ್ದೀನಿ ಅಂತ ಹೇಳಿ ನಾನು ಬದ್ನೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ. 2 ಥರದ ಪಲ್ಯ ನಮಗೆ ಬೇಕೇ ಬೇಕು. ರೊಟ್ಟಿ ಮಾಡಿದ್ರೆ ನಮಗೆ 2 ಥರದ ಪಲ್ಯ ಬೇಕು. ಅದ್ರ ಜೊತೆಗೆ ಮೆಣಸಿನ್ಕಾಯಿ ಫ್ರೈ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಇದ್ದರೆ ತುಂಬಾ ಟೇಸ್ಟ್ ಇರುತ್ತೆ. ಸೊ ನನಗಂತೂ ತುಂಬ ಇಷ್ಟ ಕರಿದಿರೋ ಮೆಣಸಿನ್ಕಾಯಿ. ಸೊ ಈ ಕಡೆ ಸಬ್ಬಸ್ಗೆ ಪಲ್ಯನೂ ರೆಡಿ ಆಗ್ತಾಯಿದೆ, ಕುದಿ ಬರ್ತಾಯಿದೆ. ಅದು ಹೇಳಿದ್ನಲ್ವ ಬದ್ನೆಕಾಯಿ ಪಲ್ಯನೂ ಫಟ ಅಂಥೇಳಿ ರೆಡಿ ಮಾಡ್ತಾಯಿದ್ದೆ. ಜೊತೆಗೆ ಮೆಣಸಿನ್ಕಾಯಿನೇ ತೊಳೆದು ಹೆಚ್ಚಿಟ್ಬಿಟ್ರೆ ನಮ್ಮ ಮಮ್ಮಿ ರೊಟ್ಟಿ ಮಾಡಿದ್ರೆ ಅದು ಕಾದಿರುತ್ತಲ್ವ ಹಂಚು, ಅದರಲ್ಲೇ ಹಾಕಿ ಹುರಿದ್ಬಿಡ್ತಾರೆ. ಸೊ ತುಂಬಾ ಟೇಸ್ಟ್ ಇರುತ್ತೆ. ಅದಕ್ಕೂ ಸಪ್ರೇಟಾಗಿ ಪಾತ್ರೆ ಇಟ್ಟು ಹುರಿದು ಅದು ಕೆಲಸ ಮಾಡಿ ಅದು ಮಾಡೋ ಅವಶ್ಯಕತೆ ಏನಿಲ್ಲ. ಅದೇ ಹೆಂಗೂ ರೊಟ್ಟಿ ಮಾಡ್ತೀವಿ ಅದೇ ಹಂಚಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ. ನೋಡಿ ಮೆಣಸಿನ್ಕಾಯಿನ ಮಧ್ಯೆ ಸಿಳ್ಬಿಟ್ಟು ಇಡ್ತಾಯಿದ್ದೀನಿ ತೊಳೆದು. ಅಂದರೆ ಅದರ ಹಿಂದೆಯೇ ಫಟಾಫಟ ಕೆಲಸ ಮುಗಿಸ್ಕೊಂಡ್ರೆ ನನಗೂ ಆಫೀಸಿಗೆ ಹೋಗೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ನಾನು ಫಟಾಫಟ ಅದ್ರ ಹಿಂದೆಯೇ ಕೆಲಸ ಮಾಡಿಬಿಡ್ತೀನಿ. 10 ಗಂಟೆವರೆಗೂ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಬದ್ನೆಕಾಯಿಗಂತಲೇ ಟೊಮೊಟೊ ಮತ್ತು ಈರುಳ್ಳಿ ಹೆಚ್ಕೋತಾ ಇದ್ದೀನಿ. ಒಂದೇ ಸರಿ ಹೆಚ್ಚಲಿಲ್ಲ ನಾನು ಆವಾಗಲೇ, ಲೇಟ್ ಆಗಿಬಿಡುತ್ತೆ ಅಂಥೇಳಿ ಫಟಾಫಟ ಅದನ್ನು ಒಗ್ಗರಣೆ ಹಾಕಿದ್ದೀನಿ, ಹೆಚ್ಕೊಂಡ್ರೆ ಆಯ್ತು ಅಂತ ಹೇಳಿ ಇದಕ್ಕೆ ಸಪ್ರೇಟಾಗಿ ಹೆಚ್ತಾ ಇರೋದು ಬದ್ನೆಕಾಯಿ ಪಲ್ಯಕ್ಕೆ. ಬದ್ನೆಕಾಯಿ ಪಲ್ಯ ನಾನು ನಾರ್ಮಲಾಗಿ ಕೆಂಪು ಖಾರ ಹಾಕಿ ಮಾಡ್ತೀನಿ, ತುಂಬಾ ಟೇಸ್ಟ್ ಇರುತ್ತೆ. ಒಂದು ಸರಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಬದ್ನೆಕಾಯಿ ಪಲ್ಯನ ಕೆಂಪು ಖಾರ ಹಾಕಿ ಮಾಡ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಯಾರ್ಯಾರು ಮಾಡ್ಕೊಳ್ಳೋದಿಲ್ವೋ ಅವ್ರಿಗೆ ಹೇಳ್ತಾ ಇರೋದು ಅಷ್ಟೇ. ಆಮೇಲೆ ಈ ಕಡೆ ನೋಡ್ಬೋದು ನನ್ನ ಬದ್ನೆಕಾಯಿ ಪಲ್ಯ ಒಗ್ಗರಣೆಗೆ ರೆಡಿ ಆಗ್ತಾಯಿದೆ. ಈ ಕಡೆ ಸ್ವಲ್ಪ ಕೊತ್ತಂಬರಿ ಹಾಕಿ ತಿರುವಿದೆ.
ಕೊತ್ತಂಬರಿ ಹಾಕಿ ಚೆನ್ನಾಗಿ ಕಲಸಿ ಅದನ್ನಷ್ಟು ರೆಡಿ ಆಯಿತು. ಸಬ್ಬಸಿಗೆ ಸೊಪ್ಪಿನ ಪಲ್ಯ, ಹೆಸರು ಕಾಳು ಸಬ್ಬಸಿಗೆ ಸೊಪ್ಪಿನ ಪಲ್ಯ. ವಿಡಿಯೋ ಲೆಂತೆ ಆಗುತ್ತೆ ಅಂತೇಳಿ ನಾನು ಫಾಸ್ಟಾಗಿ ತೋರಿಸ್ತಾ ಇರೋದು. ನಿಮಗೆ ಇದು ನನ್ನ ವ್ಲಾಗಲ್ಲಿ ನೋಡಿದರೆ ಗೊತ್ತಿರುತ್ತೆ ಪಲ್ಯ ನಾನು ಯಾವ ಥರ ಮಾಡ್ತೀನಿ ಅಂತ. ಈ ಥರ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀರು ಹಾಕ್ಬಿಟ್ಟು ಮುಚ್ಚಿ ಸ್ವಲ್ಪ ಕುದ್ಮೇಲೆ ಗುರೆಳ್ಳು ಪುಡಿ ಹಾಕಿ ಸರ್ವ್ ಮಾಡಿದರೆ ನಮ್ಮ ಬದ್ನೆಕಾಯಿ ಪಲ್ಯ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ನಾನು ರೆಡಿಯಾಗಿ ನನ್ನ ಮಗನಿಗೂ ರೆಡಿ ಮಾಡಬೇಕು. ಅವನ ಸ್ಕೂಲ್ಗೆ ಹೋಗ್ಬಿಟ್ಟು ಬರಬೇಕು. ಅವನಿಗೆ ಎಬ್ಬಿಸಿ ಇವಾಗ ಸ್ವಲ್ಪ ಅವ್ನಿಗೇನಾದರೂ ಸ್ನಾನ ಮಾಡಿಸಿ ತಿನ್ನೋದಕ್ಕೆ ಅದು ಕೊಟ್ಟು ಅವನ್ನ ರೆಡಿ ಮಾಡ್ಕೋಬೇಕು. ಈ ಕಡೆ ನೋಡ್ಬೋದು ನೀವು ನಮ್ಮ ಬದ್ನೆಕಾಯಿ ಪಲ್ಯ ಎಣ್ಣೆ ಹೆಂಗೆ ಬಿಟ್ಕೊಂಡಿದೆ ಅಂತ. ನಾನು ಗುರೆಳ್ಳು ಪುಡಿ ಕ್ಲಿಪ್ ಮಿಸ್ ಆಯಿತು, ಬಟ್ ಗುರೆಳ್ಳು ಪುಡಿ ನಾನು ಹಾಕಿರೋದು ಇದಕ್ಕೆ. ತುಂಬಾ ಟೇಸ್ಟಾಗಿತ್ತು ಬದ್ನೆಕಾಯಿ ಪಲ್ಯ ಅಂತೂ. ನೋಡ್ಬೋದು ಒಳ್ಳೆ ಕಲರ್ ಬಂದಿದೆ, ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು. ಖಾರ ಖಾರ ಮತ್ತು ಹುಳಿ ತುಂಬಾ ಚೆನ್ನಾಗಾಗಿತ್ತು ಬದ್ನೆಕಾಯಿ ಪಲ್ಯ. ನನ್ನ ಮಗನಿಗೆ ಸ್ನಾನ ಮಾಡಿಸ್ಕೊಂಡು ಬಂದೆ. ಇವಾಗ ನೋಡ್ಬೋದು ಅವನಿಗೆ ರೆಡಿ ಮಾಡ್ತಾ ಇದ್ದೀನಿ. ಅವನಂತೂ ತುಂಬಾ ಕಾಟ ಕೊಡ್ತಾನಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಬೆಳಗ್ಗೆ ರೆಡಿ ಆಗೋದಕ್ಕೆ ಅವ್ನು ರೆಡಿ ಮಾಡೋದಕ್ಕೆ ಸಾಕಾಗಿ ಹೋಗ್ಬಿಡತ್ತೆ. ನಾನು ಮಾಡ್ತೀನಿ, ಇಲ್ಲಾಂದರೆ ನಮ್ಮ ಮಮ್ಮಿ ಮಾಡ್ತಾರೆ. ಮಮ್ಮಿ ಇವತ್ತು ರೊಟ್ಟಿ ಮಾಡ್ತಾಯಿದ್ದಾರೆ ಅಂಥೇಳಿ ನಾನೇ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಾನು ಅಡುಗೆ ಮಾಡ್ತಿರ್ತೀನಿ, ಮಮ್ಮಿ ರೆಡಿ ಮಾಡಿಬಿಡ್ತಾರೆ. ರೊಟ್ಟಿ ಚಪಾತಿ ಇದು ದಿನ ಮಮ್ಮಿನೇ ಮಾಡ್ತಾರೆ. ನಾನು ಅದನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತು ಸ್ಕೂಲಿಗೆ ನಾನು ರೆಡಿಯಾಗಿ ಬಿಟ್ಟು ಬರೋದಕ್ಕೆ ಟೈಮ್ ಸಾಕಾಗಲ್ಲ ಅಂಥೇಳಿ ಮಮ್ಮಿ ನಾನು ಮೇಲೆ ಪಲ್ಯ ಅದನ್ನೆಲ್ಲ ಮಾಡಿಕೊಂಡ್ರೆ ಅವರು ರೊಟ್ಟಿ ಚಪಾತಿ ಮಾಡಿಕೊಡ್ತಾರೆ. ಇವತ್ತು ರೊಟ್ಟಿ ಮಾಡ್ತಾಯಿದ್ದಾರಂತ ನಾನೇ ಧ್ರುವನ ರೆಡಿ ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ. ನೋಡ್ತಾ ಇರ್ಬೋದು, ಕಾಲು ಕೊಡಲ್ಲ ಅಂತಾನೆ ಮೇಲ್ಗಡೆ ಎತ್ಕೋತಾನೆ ಮತ್ತೆ ಕೆಳಗಡೆ ಬಿಡ್ತಾನೆ. ಇಷ್ಟು ಕಾಟ ಕೊಡ್ತಾನೆ ಅವ್ನು ಡೈಲಿ. ಅವ್ನು ರೆಡಿ ಮಾಡಿಕೊಂಡು ತಿನ್ನೋದಕ್ಕನಷ್ಟೇ ಸಿಕ್ಕಾಪಟ್ಟೆ ಕಡಿಸ್ತಾನೆ. ಅವನಿಗೆ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋಷ್ಟರಲ್ಲಿ ಬೆಳಗಿನ ನನ್ನ ದಿನ ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ಬೆಳಗ್ಗೆನೇ ಎದ್ದು ಇವನ ಜೊತೆ ಒಂದು ಎಕ್ಸಸೈಸ್ಗೆ ಹೋಗೋ ಹಾಗೆ ಇಲ್ಲ, ಇವನೇ ಎಕ್ಸಸೈಸ್ ಮಾಡಿಸ್ಬಿಡ್ತಾನೆ ನನಗೆ ನಮ್ಮ ಮಮ್ಮಿಗೆ. ನೋಡ್ಬೋದು ನಮ್ಮ ಮಮ್ಮಿ ರೊಟ್ಟಿ ಮಾಡ್ತಾಯಿದ್ದಾರೆ. ನಮ್ಮ ಮಮ್ಮಿ ಲಟ್ಸೋದು ಕಡಿಮೆ, ಕೈಯಿಂದನೇ ಬಡಿತಾರೆ ಅವರು. ತುಂಬಾ ಚೆನ್ನಾಗಿ ಬರೀತಾರೆ ರೊಟ್ಟಿ ಮಾತ್ರ, ತುಂಬ ತೆಳುವಾಗಿ ಮಾಡ್ತಾರೆ ಅವರು ಜೋಳದ ರೊಟ್ಟಿ. ನಾನು ಒಂದ್ಸರಿ ತೋರಿಸ್ತೀನಿ ಅವ್ರು ರೊಟ್ಟಿ ಮಾಡೋದು, ಅದೇ ಒಂದು ವ್ಲಾಗ್ ಮಾಡ್ತೀನಿ. ಇವಾಗ ಇವನಿಗೆ ಬಾದಾಮಿನ ಫಸ್ಟು ನೆನೆಯಕ್ರೆ ಸಿಪ್ಪೆ ತೆಗೆದು ತಿನ್ನೋದಕ್ಕೆ ಕೊಟ್ಟು ನಾನು ಬಾಕ್ಸಿಗೆ ರೆಡಿ ಮಾಡೋಕ್ಕೆ ಬಂದೆ. ಸಿಂಪಲ್ಲಾಗಿ ಏನಿಲ್ಲ, ಅದೇ ಹೆಸರು ಕಾಳು ಸಬ್ಬಸಿಗೆ ಪಲ್ಯ, ಬದ್ನೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ. ಅವ್ನಿಗೆ ಮಧ್ಯಾಹ್ನಕ್ಕೆ ತಿನ್ನೋದಕ್ಕೆ ರೆಡಿ ಆಯಿತು ಬಾಕ್ಸು. ಈ ಕಡೆ ಸ್ನ್ಯಾಕ್ಸ್ 10:30 ಸ್ನ್ಯಾಕ್ಸ್ ತಿನ್ನೋದಕ್ಕೆ ಬಿಡ್ತಾರಲ್ವ, ಆ್ಯಪಲ್ ಕಟ್ಟಿದ್ದೀನಿ, ಸ್ವಲ್ಪ ಕ್ಯಾರೆಟ್, ಒಂದು ಬನಾನಾ ಇಟ್ಟಿದ್ದೀನಿ. ಅರ್ಧ ತಿಂತಾನೆ, ಅರ್ಧ ವಾಪಸ್ ತೊಗೊಂಡು ಬಂದಿರ್ತಾನೆ. ನಾನು ಅಷ್ಟೇ ತುಂಬಾ ಅವನಿಗೆ ಹೆದರಿಸ್ತೀನಿ, ಹೇಳ್ತೀನಿ ತಿನ್ಬಾ, ಇಲ್ಲಾಂದ್ರೆ ಕಂಪ್ಲೇಂಟ್ ಮಾಡ್ತೀನಿ ನಿಮ್ಮ ಮೆಸ್ಸಿಗೆ ಬಂದು ಎಲ್ಲ ಹೇಳ್ತೀನಿ. ಆದ್ರೂ ಅವನು ತನ್ನ ಕೆಲಸ ಬಿಡೋದೇ ಇಲ್ಲ. ನಾನು ಅಷ್ಟೂ ತಿಂದು ಬರೋದೇ ಇಲ್ಲ, ಉಳಿಸ್ಕೊಂಡೇ ಬಂದುಬಿಡ್ತಾನೆ. ಏನೂ ಮಾಡೋಕ್ಕಾಗಲ್ಲ. ವಾಪಸ್ ಬಂದಮೇಲೆ ಮಮ್ಮಿ ಅವ್ನಿಗೆ ಹೆಂಗಾರು ಮಾಡಿ ತಿನ್ನಿಸ್ತಾರೆ. ಸೊ ಹಾಗೆ ಡೇ ಹೋಗ್ತಾಯಿದೆ. ಎಲ್ಲ ಬಾಕ್ಸ್ ರೆಡಿ ಮಾಡಿಟ್ಟು ಮತ್ತು ಇವನಿಗೆ ಡ್ರೆಸ್ ಅದೆಲ್ಲ ಹಾಕಿದ್ದೆ. ಇವಾಗ ಅವನಿಗೆ ಕ್ರೀಮ್ ಅದೆಲ್ಲ ಹಚ್ಚಿ ಅವನಿಗೂ ಕುಂಕುಮ ಎಲ್ಲ ಹಚ್ಚಿ ಅವನನ್ನು ರೆಡಿ ಮಾಡಿಕೊಂಡು ಮತ್ತೆ ನಾನು ರೆಡಿಯಾಗಿ ಹೊರಡಬೇಕು. ನೋಡಿ, ಚಾಕ್ಲೇಟ್ ತಿನ್ನಬೇಡ ಅಂದ್ರೂ ಚಾಕ್ಲೇಟ್ ಇಟ್ಟಿರೋದನ್ನ ತೊಗೊಂಡು ಅದನ್ನ ತೋರಿಸಿ, ಅದು ಕ್ಯಾಮ್ರಾಗೆ ತೋರಿಸಿ ತಿಂತಾಯಿದ್ದಾನೆ. ತುಂಬ ಕಿಟ್ಲೆ ಮಾಡ್ತಾನೆ ಅವನು. ಬೆಳಗ್ಗೆ ಅಷ್ಟೇ ಸೈಲೆಂಟು ಇದ್ದಾನೆ, ಅಷ್ಟೇನು ಮಾಡಲ್ಲ. ಬಟ್ ಕಿಡಿಗೇಡಿ ಅಂತೂ ತುಂಬಾ ಇದ್ದಾನೆ. ಒಂದು ನಿಂತಲ್ಲಿ ನಿಂದ್ರಲ್ಲ, ಕುಂತಲ್ಲಿ ಕುಂದ್ರಲ್ಲ ಅವನು. ಚಿಕ್ಕವನು ಹಾಗೇ ಇದ್ದಾನೆ. ಯಾಕೋ ನನ್ನ ಚಿಕ್ಕ ಮಗ ವೇದಾಂತಿನ ಮಲಗಿದ್ದಾನೆ. ಇಷ್ಟೊತ್ತಿಗೆ ಎದ್ಬಿಟ್ಟಿರ್ತಿದ್ದ. ಯಾಕೋ ಇವತ್ತು ಅವ್ನಿಗೆ ಯಾಕೋ ಸುಸ್ತಿದೆ ಏನೋ ಗೊತ್ತಿಲ್ಲ, ಊಟನೂ ಸರಿಯಾಗಿ ಮಾಡ್ತಿಲ್ಲ 2-3 ದಿನದಿಂದ. ಅದಕ್ಕೆ ಸ್ವಲ್ಪ ದೃಷ್ಟಿ ತೆಗೆದು ಹಾಕ್ತಾಯಿದ್ದೀವಿ. ಹಾಗೆ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಬಂದಿದ್ದೀವಿ. ಹುಷಾರಿರಲಿಲ್ವಲ್ಲ, ಅದಕ್ಕೆ ಬಾಯಿಗೇನು ರುಚಿ ಇಲ್ಲ ಅಂಥೇಳಿ ತಿಂತಾಯಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀವಿ ಅಷ್ಟೇ. ಮಲಗಿದ್ದಾನೆ. ಅವ್ನು ಹೇಳೋಷ್ಟರಲ್ಲಿನೂ ನನ್ನ ದೊಡ್ಡ ಮಗನಿಗೆ ಸ್ಕೂಲಿಗೆ ಬಿಟ್ಟು ಬರೋಣ ಅಂಥೇಳಿ ಹೊರಟಾಯಿತು. ಇವಾಗ ಹೊರಟು ಸ್ಕೂಲಿಗೆ ಬಿಟ್ಟು ಮತ್ತು ರಿಟರ್ನ್ ಬಂದು ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು. ಪೂಜೆ ಸ್ಟಾರ್ಟ್ ಮಾಡಿಕೊಂಡು ನನ್ನ ಚಿಕ್ಕ ಮಗನಿಗೆ ಎಬ್ಬಿಸಿ ಅವ್ನಿಗೆ ಊಟ ಮಾಡಿಸಿ ನಾನು ಟಿಫನ್ ಮಾಡಿಕೊಂಡು
ಆಫೀಸ್ಗೆ ಹೋಗಬೇಕು. ಇವನಿಗೆ ಸ್ಕೂಲ್ ಹತ್ರ ಬಂದು ಬಿಡ್ತಾಯಿದ್ದೀನಿ ಗೇಟ್ ಹತ್ರ. ಗೇಟ್ ಒಳಗಡೆ ಸ್ಕೂಲ್ ಹತ್ರ ಕ್ಲಾಸ್ ಹತ್ರನೇ ಕರ್ಕೊಂಡೋಗಿ ಬಿಡೋದು, ಬಟ್ ಕ್ಲಾಸ್ ಒಳಗಡೆ ಬಿಡಲ್ಲ ಪೇರೆಂಟ್ಸ್ನ. ಅದಕ್ಕೆ ದೂರಿಂದನೇ ಅವನಿಗೆ ಕಳಿಸ್ತಾ ಇದ್ದೀನಿ. ಸ್ಕೂಲಿಗೆ ಮಾತ್ರ ಹಠ ಮಾಡಲ್ಲ, ಹೋಗಲ್ಲ ಅಂಥೇಳಿ ಸುಮ್ಮನೆ ಹೋಗ್ತಾನೆ ನಕ್ಕೊಂಡು. ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಅವನಿಗೆ. ನನ್ನ ಮಗನ ಸ್ಕೂಲ್ ಇದೆ, ಚೆನ್ನಾಗಿದೆ ಸ್ಕೂಲ್ ಮಾತ್ರ. ಓಕೆ, ಅದು ಸ್ಕೂಲಿಗೆ ಬಿಟ್ಟು ಬಂದು ಮಮ್ಮಿ ದಿನ ರೊಟ್ಟಿ ಮುಗ್ದಿಲ್ಲ, ರೊಟ್ಟಿ ಮಾಡೋದು ಅವ್ರು ಮಾಡ್ತಾಯಿರಲಿ. ಅಷ್ಟೊತ್ತಿಗೆ ನಾನು ಕಾಲು ಮುಖ ಎಲ್ಲ ತೊಳ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಫಟಾಫಟ ಅಂಥೇಳಿ ಪೂಜೆ ಸ್ಟಾರ್ಟ್ ಮಾಡಿಕೊಂಡು ಮುಗಿಸ್ಬಿಡೋಣ ಅಂಥೇಳಿ ಮುಗಿಸ್ತಾ ಇದ್ದೀನಿ. ಬೆಳಗ್ಗೆನೇ ಮಾಡಬೇಕಾಗಿತ್ತು ಪೂಜೆ, ಇವತ್ತು ಆಗಲಿಲ್ಲ, ಲೇಟ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಸಮ್ ಟೈಮ್ ಈ ಥರ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕಲ್ವ. ಮಕ್ಕಳಿದ್ದಾರೆ, ಸೊ ನಾನು ವರ್ಕಿಗೆ ಹೋಗೋದು ಎಲ್ಲ ನನ್ನ ಡೈಲಿ ರೊಟೀನ್ ಬ್ಯುಸಿನೇ ಇರುತ್ತೆ. ಫ್ರೀ ಅಂತೂ ಇರಲ್ಲ ನಾನು. ಈವ್ನಿಂಗ್ 6:30 7 o'clockವರೆಗೂ ಬ್ಯುಸಿ ಇರ್ತೀನಿ. ಮತ್ತು ಬಂದ ತಕ್ಷಣ ಟ್ಯೂಷನಿಂದ ಕರ್ಕೊಂಡು ಬರೋದು, ಮತ್ತು ಅವನಿಗೆ ಓದಿಸೋದು, ಏನೇನು ಕ್ಲಾಸ್ ವರ್ಕ್ ಇದೆ, ಹೋಮ್ವರ್ಕ್ ಇದೆ, ಅದನ್ನೆಲ್ಲ ನೋಡ್ಕೊಂಡು ಮಾಡಿಸ್ಬೇಕು. 9:30 10 o'clockವರೆಗೂ ನನ್ನ ಈವ್ನಿಂಗ್ ವ್ಲಾಗ್ ನಾನು ಮಾಡಿಲ್ಲ, ಮಾಡಿ ತೋರಿಸ್ತೀನಿ ನನ್ನ ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂಥೇಳಿ. ಬ್ಯುಸಿ ಇರೋದ್ರಿಂದ ಮಾಡೋಕ್ಕಾಗಲ್ಲ ಅಷ್ಟೇ, ಬಟ್ ಅದರಲ್ಲೇ ಟೈಮ್ ಮಾಡಿಕೊಂಡು ಈ ಥರ ವ್ಲಾಗ್ನ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೂ ಕೇಳ್ತಾ ಇದ್ದೀನಿ ನಿಮಗೆ. ಮಾಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ನೋಡ್ಬೋದು ನನ್ನ ಪೂಜೆ ಆಯಿತು, ಫಟಾಫಟ್ ಅಂತ ಪೂಜೆನ ಮುಗಿಸ್ಕೊಂಡು. ಅದೇನೋ ಮನಸ್ಸಿಗೆ ಖುಷಿ, ಪೂಜೆ ಆದಮೇಲೆ ಖುಷಿ ಅನಿಸುತ್ತೆ. ಅಲ್ಲಿವರೆಗೂ ಏನೋ ಗಡಿಬಿಡಿ ಅಂತ ಅನ್ನಿಸ್ತಾ ಇರುತ್ತೆ. ಪೂಜೆ ಮಾಡಿದ್ಮೇಲೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಅದು ಮನೇಲಿ ಧೂಪ ಹಾಕ್ತೀವಲ್ಲ, ಆ ಪಾಸಿಟಿವ್ ಎನರ್ಜಿ, ಅದೊಂದು ಒಳ್ಳೆ ಸ್ಮೆಲ್ಲು ಏನೋ ಮನಸ್ಸಿಗೆ ಖುಷಿ ತರುತ್ತೆ. ಎಂಥ ಕಷ್ಟ ಇರಲಿ, ಎಂಥ ನೋವಿರಲಿ, ಮನಸ್ಸಿಗೆ ಎಷ್ಟೋ ಬೇಜಾರಾಗಿರಲಿ, ಈ ಥರ ಪೂಜೆ ಮಾಡಿಕೊಂಡು ಒಂದು ಧೂಪ ಹಾಕಿಬಿಟ್ರೆ ಮನೇಲಿ ಎಷ್ಟು ನೆಮ್ಮದಿ ಅನಿಸುತ್ತೆ ಅಂದರೆ, ಒಂದೊಳ್ಳೆ ದೇವರ ಹಾಡು ಕೇಳಿಕೊಂಡು ಪೂಜೆ ಮಾಡಿಕೊಂಡು ನಮ್ಮ ಡೇನ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಪಾಸಿಟಿವ್ ಆಗಿ ಇರ್ತೀವಿ. ಆಫೀಸಿಗೆ ಹೋದ್ಮೇಲೆ ಸ್ವಲ್ಪ ಏನೋ ಖುಷಿ ಇರುತ್ತೆ. ಈ ಥರ ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಲಸ ಏನೋ ಎಲ್ಲ ಸಂತೋಷವಾಗಿದ್ದರೆ ನಾವು ಸಂತೋಷವಾಗಿ ಇದ್ಬಿಡ್ತೀವಿ. ಸೊ ಆ ಲೆಕ್ಕ ನಂದು. ಫ್ರೈಡೇ ಅಂತ ಬಂದರೆ ನಾನೇ ಪೂಜೆ ಮಾಡಬೇಕು, ಮಂಗಳವಾರ ಅಂತ ಬಂದರೆ ನಾನೇ ಪೂಜೆ ಮಾಡಬೇಕು. ಅದೇನೋ ಮಾಡಲಿಲ್ಲ ಅಂದರೆ ನನ್ನ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ. ಪೂಜೆ ಮಾತ್ರ ನಾನು ಮಾಡಲೇಬೇಕು. ಚೆನ್ನಾಗಿ ರಂಗೋಲಿ ಹಾಕಿ ಪೂಜೆ ಮಾಡಿ ಧೂಪ ಹಾಕಿ ಒಂದು ನೆಮ್ಮದಿಯಿಂದ ದೇವ್ರ ಹತ್ರ ಏನಾದರೂ ಕೇಳಿಕೊಂಡು ಅದೇನೋ ಖುಷಿ ಅನಿಸುತ್ತೆ ನನಗೆ. ನನಗೆ ದೇವ್ರು ಬಿಟ್ಟರೆ ಜಗತ್ತೇ ಇಲ್ಲ ಅನ್ನೋ ಥರ ಇದ್ದೀನಿ. ನನ್ನ ಡೈಲಿ ವ್ಲಾಗ್ನ ನಿಮಗೆ ಶೇರ್ ಮಾಡ್ಕೋತಾ ಹೋಗ್ತೀನಿ, ನೀವು ನೋಡ್ಬೋದು, ಅವಾಗ ಗೊತ್ತಾಗುತ್ತೆ. ಸೊ ನನ್ನ ಲೈಫಲ್ಲಿ ಏನೆಲ್ಲ ಆಗಿದೆ, ಏನೆಲ್ಲ ಆಗ್ತಾಯಿದೆ, ಅದನ್ನೆಲ್ಲ ಶೇರ್ ಮಾಡ್ಕೋತಾ ಹೋಗ್ತೀನಿ. ನೋಡುವುದು ನಮ್ಮ ಮನೆಯ ಪುಟ್ಟ ದೇವತೆ ವಿಗ್ರಹ, ಲಕ್ಷ್ಮೀ ವಿಗ್ರಹ ತುಂಬಾ ಚೆನ್ನಾಗಿದೆ. ಸೊ ತುಂಬಾ ಅದನ್ನು ನೋಡ್ತಾ ಇದ್ದರೆ ಪಾಸಿಟಿವ್ ವೈಬ್ಸ್ ಬರುತ್ತೆ ನನಗೆ ಮಾತ್ರ. ನಮ್ಮ ಮನೆ ದೇವರು ಚೌಡೇಶ್ವರಿ, ಸಿಗಂದೂರು ಚೌಡೇಶ್ವರಿ ಅಮ್ಮ ನಮ್ಮ ಮನೆ ದೇವರು. ಆ ಅಮ್ಮಂದು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀನಿ ನಾನು. ಏನಾದರೂ ಮನೆ ದೇವ್ರನ್ನ ನೆನೆಸ್ಕೊಳ್ಳೇಬೇಕು. ಫಸ್ಟ್ ಮನೆ ದೇವ್ರ ಪೂಜೆನೇ ಮಾಡಿ ಆಮೇಲೆ ನಾವು ಮಿಕ್ಕ ದೇವರನ್ನ ನೆನೆಸ್ಕೋಬೇಕಂತ ಹೇಳ್ತಾರೆ. ಸೊ ಅದೇ ರೀತಿಯೇ ನಾನು ಮನೆ ದೇವ್ರಿಗೂ ಪೂಜೆ ಯಾವತ್ತೂ ಬಿಡಲ್ಲ. ಜೊತೆಗೆ ಕಾಮಾಕ್ಷಿ ದೀಪನ ತೊಗೊಂಡ್ಮೇಲೆ ನನಗೆ ಎಲ್ಲ ಒಳ್ಳೆಯದಾಗಿದೆ. ಸೊ ನಾನು ಕಾಮಾಕ್ಷಿ ದೀಪನ ಹಚ್ಕೋತಾನೆ ಬಂದಿದ್ದೀನಿ. ಸೊ ನಾನು ಯಾವ ಥರ ತೊಗೊಂಡೆ, ನನಗೆ ಅದು ತೊಗೊಂಡ್ಮೇಲೆ ಏನು ಒಳ್ಳೆಯದಾಯಿತು, ಅದಕ್ಕಿಂತ ಮುಂಚೆ ಹೇಗಿತ್ತು ನನ್ನ ಲೈಫ್ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ ಬರೋ ವ್ಲಾಗಲ್ಲಿ. ಅಷ್ಟೊತ್ತಿಗೆ ನಮ್ಮ ಮಮ್ಮಿನೂ ಈ ಕಡೆ ಬಟ್ಟೆ ಎಲ್ಲ ತೆಗ್ದಿಟ್ಟಿದ್ರು. ಯಾಕಂದರೆ ಹಬ್ಬ ಬಂದವು, ಮುಂದೆ ದೀಪಾವಳಿ ಮಾನವಮಿ ಎಲ್ಲ ಬಂದವಲ್ಲ. ಸೊ ಸ್ಯಾರಿ ಉಟ್ಕೊಳ್ಬೇಕಲ್ವ. ಸೊ ಹೊಸ ಸ್ಯಾರಿ ತೊಗೊಂಡಿದ್ದೆ, ಅದಕ್ಕೆಲ್ಲ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಕೊಡಬೇಕಾಗಿತ್ತು. ಅದನ್ನು ಎತ್ತಿಟ್ಟಿದ್ರು ಮಮ್ಮಿ. ಜೊತೆಗೆ ನಮ್ಮ ಮಮ್ಮಿ ಬ್ಲೌಸ್ನ ಸ್ಟಿಚ್ ಮಾಡ್ತಾರೆ. ನನಗಂತ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದರು, ಅದನ್ನು ಕೂಡ ಇಟ್ಟಿದ್ರು. ಟ್ರೈ ಮಾಡು, ಲೂಸ್ ಆಗಿದೆಯಾ ಫಿಟ್ ಆಗಿದೆಯಾ ನೋಡೋಣ, ಅದೇನಾದರೂ ಲೂಸ್ ಆಗಿದ್ದರೆ ಫಿಟ್ ಮಾಡಿಕೊಡ್ತೀನಿ, ಫಿಟ್ ಆದರೆ ಲೂಸ್ ಮಾಡಿಕೊಡ್ತೀನಿ, ಅದನ್ನು ಒಂದು ಸರಿ ಟ್ರೈ ಮಾಡು ಅಂತ ಹೇಳಿ ಹೊರಗಡೆನೇ ಇಟ್ಟಿದ್ರು. ಈ ಅವಸರದಲ್ಲಿ ಇದು ಒಂದು ಕೆಲಸ ನನಗೆ ನಮ್ಮ ಮಮ್ಮಿದು.
ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅವರು. ನನ್ನ ಆಲ್ಮೋಸ್ಟ್ ಆಲ್ ಬ್ಲೌಸ್ನ ನಮ್ಮ ಮಮ್ಮಿನೇ ಸ್ಟಿಚ್ ಮಾಡಿಕೊಡ್ತಾರೆ. ಹೊರಗಡೆ ರೇರು, ಬಟ್ ಈಗ ಒಂದೆರಡು ಸ್ಯಾರಿನ ಹೊರಗಡೆ ಸ್ಟಿಚ್ ಮಾಡಿಸ್ತಾ ಇದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮುಂದಿನ ವ್ಲಾಗಲ್ಲಿ. ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ತು ನೋಡಿ 10 ಗಂಟೆ ಆಗಿತ್ತು. ನನ್ನ ಮಗನ ಎಬ್ಬಿಸಿ ತಿನ್ನಿಸಿ ಅಷ್ಟು ನನಗೆ ವ್ಲಾಗ್ ಮಾಡೋ ಪೇಷನ್ಸು ಇರಲೇ ಇಲ್ಲ ನಿಜವಾಗ್ಲೂ. ಅವ್ನಿಗೆ ಎಬ್ಬಿಸಿ ತಿನ್ನಿಸಿ ಮತ್ತು ನಾನು ಟಿಫನ್ ಮಾಡಿಕೊಂಡು, ಅದೇ ಹೇಳಿದ್ನಲ್ವ ಸ್ಟಿಚಿಂಗಿಗೆ ಆ ಬ್ಲೌಸ್ ಅದಿಟ್ಟಿದ್ರು ಸ್ವಲ್ಪ ಟ್ರಯಲ್ ಮಾಡಿ ಅದನ್ನು ಮನೆಯಲ್ಲೆಲ್ಲ ಜೋಡಿಸಿಟ್ಟು ಮಮ್ಮಿಗೆ ಕೊಟ್ಟು ಕಳಿಸು ಅಂತ ಹೇಳಿ ನನ್ನ ಮಗನಿಗೂ ಸ್ವಲ್ಪ ಸಮಾಧಾನ ಮಾಡಿ ತಿನ್ನಿಸಿ ನಾನು ಹೊರಗಡೆ ಬರೋಷ್ಟರಲ್ಲಿ 10:30 ಆಗಿತ್ತು. ಆವಾಗಲೇ 10:30 ಆಗಿತ್ತು. ನಾನು ಇನ್ನು ಆಫೀಸ್ಗೆ ಹೋಗೋಷ್ಟರಲ್ಲಿ 11 o'clock ಆಗಿಬಿಡತ್ತೆ. ಬೇಗ ಆಟೋದಲ್ಲಿ ಹೋಗ್ಬಿಡೋಣ ಅಂತೇಳಿ ಆಟೋನು ಹತ್ಕೊಂಡು ಹೊರಟೆ. ನಾನು ಎಷ್ಟೋ ಬೇಗ ಎದ್ದು ಕೆಲಸ ಮಾಡ್ತೀನಂದ್ರೂ ನನ್ನ ಟೈಮಿಂಗ್ ಅಲ್ಲಿಗೆ ಬರುತ್ತೆ, ಮುಗಿಯೋದೇ ಇಲ್ಲ ನನ್ನ ಕೆಲಸ. ನನ್ನ ಚಿಕ್ಕ ಮಗನ ಜೊತೆ ವ್ಲಾಗ್ ಮಾಡಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಆಗಲಿಲ್ಲ. ಅವ್ನು ಸ್ವಲ್ಪ ಹಠ ಮಾಡ್ತಾಯಿದ್ದ. ಅವ್ನಿಗೆ ರಮಿಸಿ ವ್ಲಾಗ್ ಮಾಡೋಕ್ಕಂತೂ ನನಗಂತೂ ಖಂಡಿತವಾಗ್ಲೂ ಆಗೋಲ್ಲ. ಅವ್ನಿಗೆ ಅಳಿಸ್ಕೊಂತ ನಾನು ವಿಡಿಯೋ ಮಾಡೋದು ಅಂಥದ್ದೇನಿದೆ. ಸೊ ಅವ್ನು ಫಸ್ಟ್ ಊಟ ಮಾಡಲಿ ಅಂತೇಳಿ ಅವನ ಜೊತೆ ಕೂತ್ಕೊಂಡು ಅವನಿಗೂ ತಿನ್ನಿಸಿ ನಾನು ತಿಂದ್ಕೊಂಡು ನಾನು ಆಫೀಸಿಗೆ ಬಂದೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.